ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಮುದ್ರದ ತಾಜಾ ಟೈಗರ್ ಸಿಗಡಿಯ ಒಂದು ಸೂಪರ್ ಸುಕ್ಕ, ತೆಂಗಿನಕಾಯಿಯ ಒಂದು ಘಮ ಮಸಾಲೆಯೊಂದಿಗೆ ಬಾಯಲ್ಲಿ ನೀರೂರಿಸುವಂತಹ ಒಂದು ಟೈಗರ್ ಸಿಗಡಿಯ ಸುಕ್ಕ ಮಾಡಿದ್ದೇನೆ. ಸಿಗಡಿಯ ರುಚಿಗೆ ಮಸಾಲೆಯ ಖಾರ, ತೆಂಗಿನಕಾಯಿಯ ಸುವಾಸನೆ ಎಲ್ಲವೂ ಸೇರಿಕೊಂಡ್ರೆ ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ನಮಗೆ ಹೇಳೋದೇ ಬೇಡ, ಎಷ್ಟು ತಿಂದರೂ ಸಾಕಾಗಲ್ಲ ಅನಿಸುವಷ್ಟು ಕೂಡ ಚೆನ್ನಾಗಿರುತ್ತೆ. ಈ ಸಮುದ್ರದ ತಾಜಾ ಸಿಗಡಿ ಇದೆ ಅಲ್ವಾ, ಅದು ನಿಜವಾದ ರುಚಿ ಇರುತ್ತೆ. ಹಾಗಾಗಿ ಇದನ್ನು ನಾವು ಇವತ್ತು ಸುಲಭವಾಗಿ ಹೇಗೆ ಮಾಡಿದ್ದೀನಿ ಅಂತ ನೋಡಿಕೊಂಡು ಬರುವ. ಈಗ ಇದರಲ್ಲಿ ನೋಡಿ 1 kg ಟೈಗರ್ ಸಿಗಡಿ ಇದೆ. ಟೈಗರ್ ಸಿಗಡಿ ಸಮುದ್ರದಲ್ಲಿ ಮಾತ್ರ ಸಿಗೋದು. ಸಮುದ್ರ ಸಿಗಡಿಗೂ ಹೊಳೆ ಸಿಗಡಿಗೂ ಕೆರೆ ಸಿಗಡಿಗೆಲ್ಲ ಟೇಸ್ಟ್ ವ್ಯತ್ಯಾಸ ಇದೆ. ಈ ಹೊಳೆ ಸಿಗಡಿ ಮತ್ತು ಕೆರೆಯಲ್ಲಿ ಆಗೋದೆಲ್ಲ ಸ್ವಲ್ಪ ಹುಲ್ಲಿನ ಒಂದು ಆ ಥರ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಈಗ ಇದಕ್ಕೆ ನಾನು ಒಂದು 8-9 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಸುಕ್ಕಕ್ಕೆ ಪುಡಿಯಲ್ಲಿ ಮಾಡುವವರಿದ್ದಾರೆ, ಮಾಡ್ಬೋದು, ತೊಂದರೆ ಇಲ್ಲ. ನಾವು ಹೀಗೆ ಮಾಡಿದರೆ ಸ್ವಲ್ಪ ಇನ್ನು ಸಾಂಪ್ರದಾಯಿಕ ಅಡುಗೆ ಮತ್ತು ರುಚಿ ಜಾಸ್ತಿ ಕೊಡುತ್ತೆ ಅಂತ. ಇದು ಉರಿತಾ ಬರುವಾಗ ಸ್ವಲ್ಪ ಎಣ್ಣೆ ಹಾಕಿರೋದು ನಾವು ಅಷ್ಟೇ ಸೇಮ್ ಅಳತೆಗೆ ನಾನು ಗುಂಟೂರು ಹಾಕಿದ್ದೇನೆ. ನಮ್ಮ ಗುಂಟೂರಲ್ಲಿ ಮೊದಲೇ ಹೇಳಿದ್ದೇನೆ, ಖಾರ ಇಲ್ಲ. 1 ಸ್ಪೂನ್ ಧನಿಯಾ ಬೀಜ ಹಾಕಿ ಇವಾಗ ಮೀಡಿಯಮ್ ಅಥವಾ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡಿದ್ದೇನೆ. ನಿಮಗೆ ಬೇಕು ಅನಿಸಿದರೆ ಒಂದು 5-6 ಕಾಳು ಮೆಣಸು ಹಾಕಿ ಒಂದು ಸುವಾಸನೆಗೋಸ್ಕರ. ಹಾಗೆ ಇದನ್ನೆಲ್ಲ ಸೇರಿಸಿ ಇವಾಗ ಒಂಚೂರು ಹುಣಸೆಹಣ್ಣು ಹಾಕಬೇಕು. ನಾನು ಹಿಂದೆನೇ ಹೇಳಿದ್ದೇನೆ, ಸುಕ್ಕಕ್ಕೆ ಜಾಸ್ತಿ ಹುಣಸೆಹಣ್ಣು ಹಾಕಿದರೆ ಆ ಸುಕ್ಕದ ಒಂದು ಟೇಸ್ಟ್ ಹೋಗುತ್ತೆ. ಈ ರೀತಿಯಲ್ಲಿ ಬರಬೇಕು. ಯಾಕಂದರೆ ಸಿಗಡಿ ನೀರು ಬಿಡೋದ್ರಿಂದ ನಾವು ಮಸಾಲೆ ತೆಳು ಮಾಡುವಾಗಿದ್ದರೆ ಸಿಗಡಿ ಬೆಂದು ಲಾಸ್ಟ್ ರಬ್ಬರ್ ಥರ ಆಗುತ್ತೆ. ಹಾಗಾಗಿ ಒಂದು ಅಳತೆಗೆ ಬರಬೇಕು. ಇಲ್ಲಿ ನಾನು 2 ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ದೊಡ್ಡ ಈರುಳ್ಳಿ ತಗೊಂಡು ಅದನ್ನು ಎಷ್ಟು ಚಿಕ್ಕದಾಗುತ್ತೆ, ಅಡುಗೆ ಬೇಗ ಬೇಕು ಅಂದರೆ ಚಿಕ್ಕದಾಗಿ ನೀವು ಕಟ್ ಮಾಡಿ. ಇವಾಗ ಅದೇನು ಗೊತ್ತಾ, ಕ್ವಿಕ್ಕಾಗಿ ಮಾಡ್ಬೋದಾದಂಥ ಒಂದು ರೆಸಿಪಿ. ಈಗ ಒಂದು ಬಾಣಲೆಗೆ ಲಾಸ್ಟಿಗೆ ಒಗ್ಗರಣೆ ಕೊಡೋದು. ಬಾಣಲೆಗೆ ಸಿಗಡಿನ ಹಾಕಿ, ನಾನೀಗ ದೊಡ್ಡ ಸಿಗಡಿನ 3 ಪೀಸ್, ಮೀಡಿಯಮ್ ಸಿಗಡಿನ 2 ಪೀಸಾಗಿ ಕಟ್ ಮಾಡಿದ್ದೇನೆ. ಸಿಗಡಿ ಸುಕ್ಕಕ್ಕೆ ನಾವು ತುಂಬ ದೊಡ್ಡ ಸಿಗಡಿ ಹಾಕಿದರೆ ಚೆನ್ನಾಗಿರೋದಿಲ್ಲ. ಈಗ ನಾನು ಅದರಲ್ಲಿ ಒಂದು ಅರ್ಧ ಮಸಾಲೆಯನ್ನು ಹಾಕಿದೆ, ಮತ್ತು ಬೇಕಂದರೆ ಹಾಕುವಂತ. ಹಾಗೆ ಉಪ್ಪು ಕೂಡ ಅಷ್ಟೇ, ಒಂದು 1/4 ಮತ್ತು ಅರ್ಧದ ಒಳಗೆ 1 ಸ್ಪೂನಲ್ಲಿ ಉಪ್ಪನ್ನು ಸೇರಿಸಿದ್ದೇನೆ. ಯಾವುದೇ ನೀರನ್ನು ಸೇರಿಸುವಾಗಿಲ್ಲ. ಮಸಾಲೆ ಮತ್ತು ಸಿಗಡಿ ಏನು ನೀರು ಬಿಡುತ್ತೆ ನೋಡಿ, ಅದೇ ನೀರು ಸಾಕು ನಮಗೆ. ಇದು ಸ್ವಲ್ಪ ಕುದೀತಾ ಬರುವಾಗ ನಾವು ಕಟ್ ಮಾಡಿದ 2 ಈರುಳ್ಳಿಯಲ್ಲಿ 1.5 ಈರುಳ್ಳಿ ಹಾಕಬೇಕು. ನಾವು ಫುಲ್ ಹಾಕಬೇಡಿ, ಕೊನೆಗೆ ಒಗ್ಗರಣೆಗೆ ಒಂದು ಅರ್ಧ ಇಟ್ಕೊಳ್ಳಿ, ಅದರಲ್ಲೇ ಸಾಕು. 2 ಈರುಳ್ಳಿಯಲ್ಲಿ 1 kg ಸಿಗಡಿಯ ಸುಕ್ಕ ಮುಗಿಬೇಕು. ಈಗ ಒಂದು ಹಿಡಿ ತೆಂಗಿನಕಾಯಿನ ತುರಿದು ಅದಕ್ಕೆ 2 ಬೆಳ್ಳುಳ್ಳಿ ಪೀಸ್, 1-2 ಚಿಟಿಕೆ ಜೀರಿಗೆ ಹಾಕಿ ನೀರು ಹಾಕದೆ ಪುಡಿ ಮಾಡಿಕೊಂಡು ಸಹ ಬಂದಿದ್ದೇನೆ. ಆ ಕಡೆ ಸಿಗಡಿ ಬೇಯ್ತಾ ಇರುವಾಗ ನಾವು ಈ ಕಡೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಮುಚ್ಚಿಟ್ಟು ಬೇಯಿಸಿದಾಗ ಅದು ಸಿಗಡಿ ಕೂಡ ಚೆನ್ನಾಗಿ ನೀರು ಬಿಡುತ್ತೆ, ಮತ್ತು ಆ ನೀರಲ್ಲೇ ಬೇಯಬೇಕು. ನೋಡಿ, ನಮ್ಮ ಒಂದು ಮಸಾಲೆ ಸ್ವಲ್ಪ ಅಂದರೆ ದಪ್ಪ ಅಲ್ಲ, ತೆಳುವಲ್ಲ, ಆ ಥರ ಮಾಡಿದ್ವಿ. ಹಾಗೆ ಸಿಗಡಿ ನೀರು ನೋಡಿ ಅದೆಲ್ಲ ಬಿಟ್ಟಿರೋದು. ಈಗ ಚೆನ್ನಾಗಿ ಬೇಯಲಿ. ಅದಕ್ಕೂ ಲೆಕ್ಕ ಇದೆ ಬೇಯಲಿಕ್ಕೆ. ತುಂಬ ಲೆಕ್ಕಕ್ಕಿಂತ ಜಾಸ್ತಿ ಬೇಯಿಸಿದರೆ ರಬ್ಬರ್ ಥರ ಆಗೋದು, ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಈ ನೀರು ಬತ್ತುವ ತನಕ ಬೇಯಿಸ್ಬೇಕು. ಅದಕ್ಕೆ ಹೇಳೋದು, ನೀರಿನ ಅಳತೆ ಸರಿಯಾಗಿ ಹಾಕಬೇಕು ಅಂತ ಹೇಳೋದು. ಅದಕ್ಕೆ ಇವಾಗ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು, ಅದು ನೀರು ಆರ್ತಾ ಬರುವಾಗ ನಾವು ಏನು ಪುಡಿ ಮಾಡಿಟ್ಟ ತೆಂಗಿನ ತುರಿ ಇದೆ ಅಲ್ವಾ, ಅದನ್ನು ಕೂಡ ಸೇರಿಸಿ, ಆ ತೆಂಗಿನ ತುರಿ ಕೂಡ ನಮ್ಮ ಈ ಒಂದು ಸಿಗಡಿ ನೀರಲ್ಲಿ ಅಥವಾ ಈ ಸಿಗಡಿ ಜೊತೆನೇ ಅದು ತೆಂಗಿನ ತುರಿ ಕೂಡ ಬೇಯಬೇಕು. ಇಲ್ಲಾಂದರೆ ಸಂಜೆ ಅಷ್ಟೊತ್ತಿಗೆ ಇದು ಕೆಟ್ಟೋಗುತ್ತಲ್ವ. ಹಾಗಾಗಿ ಈಗ ನೋಡಿ, ನಾನು ಪುಡಿ ಮಾಡಿದ ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಇದು ಮುಚ್ಚಿಟ್ಟು ಮತ್ತೆ ಬೇಯಿಸಿದನು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ನಾನು ಆರ್ತಾ ಬರುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಕೊನೆಯಲ್ಲಿ ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ ಬಾಕಿ ಇತ್ತಲ್ವ, ಅದರಲ್ಲಿ ಒಂದು ಸೂಪರಾಗಿರುವ ಒಗ್ಗರಣೆ ಕೊಡಬೇಕು. ಇಲ್ಲಿ 1.5 ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾದ ನಂತರ ನಮ್ಮ ಈರುಳ್ಳಿನ ಸೇರಿಸಿದ ನಂತರ ಕೊನೆಯಲ್ಲಿ ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಡಬೇಕು. ಈರುಳ್ಳಿ ಕೆಂಪಾಗಬೇಕು. ಹಾಗೆ ಹಸಿ ಈರುಳ್ಳಿನ ಹಾಕಬೇಡಿ. ಕೆಂಪಾದ ಮೇಲೆ ಕರಿಬೇವನ್ನ ಹಾಕಿ ಒಗ್ಗರಣೆ ಹಾಕಿ ಮತ್ತೊಂದು 2 ನಿಮಿಷದಲ್ಲಿ ಸ್ಟವ್ನ ಆಫ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಸುಕ್ಕ. ನಮಗೆ ಗಂಜಿಗಂತ ಹೇಳೋದೇ ಬೇಡ, ಕುಚ್ಚಲಕ್ಕಿ ಗಂಜಿ ಜೊತೆ, ಡ್ರೈ ಚಪಾತಿ ಜೊತೆ ಎಲ್ಲ ಆಹಾರದ ಜೊತೆನೂ ಇದು ಚೆನ್ನಾಗಿರುತ್ತೆ.
ಸಿಗಡಿಗೆ ಒಂದು ಬೇರೆ ಟೇಸ್ಟ್ ಇದೆ ಅಲ್ವಾ. ಆದರೆ ಅದೇ ರೀತಿಯಲ್ಲಿ ಸಿಗಡಿ ಎಷ್ಟು ಟೇಸ್ಟಿಯಾಗಿದೆ. ಈ ಕಿಡ್ನಿ ಡಿಸೀಸ್ ಎಲ್ಲ ಇರೋರು ತಿನ್ನಬಾರ್ದು, ಹಾರ್ಟ್ ಡಿಸೀಸ್ ಇರೋರು ಜಾಸ್ತಿ ತಿನ್ನಬಾರ್ದು, ಒಂದೆರಡು ತಿನ್ಬೋದು. ಹಾಗೆ ಕಿಡ್ನಿಯವರು ಮುಟ್ಟಲೇಬಾರ್ದು, ಕಿಡ್ನಿ ಕ್ರಿಯಾಟಿನ ಎಲ್ಲ ಇರುವವರು ಸ್ಪೆಷಲಾಗಿ ಹೇಳ್ತೀನಿ ನಾನು. ಇದೆಲ್ಲರಿಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಕೆಲವು ಆಹಾರವನ್ನು ಕೆಲವರು ಬಿಡಬೇಕಾಗುತ್ತಲ್ವ. ಹಾಗೆ ಸ್ಟೆಂಟೆಲ್ಲ ಹಾಕಿದವರೆಲ್ಲ ಬಹಳ ಕಮ್ಮಿ ತಿನ್ನಬೇಕು, ನೋಡಿಕೊಂಡು ತಿನ್ನಿ. ರುಚಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ತಿಂತಾ ಹೋಗೋದಲ್ಲ. ಇವಾಗ ನಮ್ಮ ಸುಕ್ಕನು ಮಾತಾಡ್ತಾ ನಮ್ಮ ಸುಕ್ಕನು ಕೂಡ ರೆಡಿ ಆಯ್ತಲ್ವ. ನೋಡಿ, ಇದು ಪೂರ್ತಿ ಡ್ರೈ ಆಗಲಿ. ಅಂದರೆ ಪೂರ್ತಿ ಅಂದರೆ ನೀರಿಲ್ಲದಾಗೆ ಡ್ರೈ ಆಗಬಾರ್ದು, ಚೂರು ನೀರು ಇರಬೇಕು. ಚೂರು ಹೀಗೆ ನೋಡಿ, ಒಂದು ಪಸೆ ನೀರು ಅಂತ ಹೇಳ್ತೀವಲ್ವ, ಹಾಗೆ ನೀರಿರಬೇಕು. ಈಗ ನೋಡಿ, ಬಿಸಿ ಸಿಗಡಿಯ ಸುಕ್ಕ ರೆಡಿ. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ, ಬೇಗನೆ ಆಗುವಂತಹ ಒಂದು ಸುಕ್ಕ ಇದು. ನಿಮಗೆಲ್ಲೇ ಕ್ಲೀನ್ ಮಾಡಿಕೊಟ್ರೆ ನಿಮಗೊಂದು 25 ನಿಮಿಷಲೆಲ್ಲ ಈ ಒಂದು ಕೆಲಸ ಮುಗಿದೋಗುತ್ತೆ. ಹಾಗೆ ಇದನ್ನು ನೋಡಿ ಮನೆಯಲ್ಲಿ ಮಾಡಿ. ಮತ್ತು ನನಗೆ ಪ್ರೀತಿ ಇದ್ದರೆ ಲೈಕ್ ಮಾಡಿ, ಪ್ರೀತಿ ಇದ್ದರೆ ಕಮೆಂಟ್ ಮಾಡಿ, ಪ್ರೀತಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿ ಇದ್ದರೆ ಸಪೋರ್ಟ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.